ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ರ ನಮ್ಮ NPTEL ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಎಲ್ಲರಿಗೂ ಸ್ವಾಗತ. ನಾವೀಗ ಇರುವುದು ಮಾಡ್ಯೂಲ್ ಸಂಖ್ಯೆ 2 ಮತ್ತು ಲೆಕ್ಚರ್ ಸಂಖ್ಯೆ 19 ಮತ್ತು ನಾವು ನೋಡಲಿದ್ದೇವೆ ಕೋನಿಕ್ ಸೆಕ್ಷನ್ಸ್ ಮತ್ತು ಅದರಲ್ಲಿ ಕೋನಿಕ್ ಸೆಕ್ಷನ್ಸ್. ಹಿಂದಿನ ಕ್ಲಾಸ್ ಅನ್ನು ನಾವು ಸೈಕ್ಲಾಯ್ಡ್ ಕರ್ವ್ ನಲ್ಲಿ ನಿಲ್ಲಿಸಿದ್ದೆವು. ಇಂದಿನ ಕ್ಲಾಸ್ ನಲ್ಲಿ ನಾವು ಇನ್ವೊಲ್ಯೂಟ್ ಮತ್ತು ಸ್ಪೈರಲ್ ಗಳನ್ನು ಪತ್ತೆ ಮಾಡಲಿದ್ದೇವೆ. ಮೊದಲ ಪ್ರಶ್ನೆ, ಸ್ಪೈರಲ್ ಗಳನ್ನು ಎಲ್ಲಿ ಕಾಣುತ್ತೇವೆ? ಉದಾಹರಣೆಗೆ ನಾವು ವಾಚ್ ತರಹದ ಗೇರ್ ಮೆಕಾನಿಸಂಗಳನ್ನು ತೆಗೆದುಕೊಂಡರೆ, ಸಿಂಕ್ರೊನೈಸೇಷನ್ ಮೋಷನ್ ಗಾಗಿ ನಮ್ಮ ಹತ್ತಿರ ಸ್ಪ್ರಿಂಗ್ ಇದೆ. ಸ್ಪ್ರಿಂಗ್ ಅನ್ನು ಸ್ಪೈರಲ್ ಆಕಾರದಲ್ಲಿ ಸುತ್ತಲಾಗಿದೆ ಮತ್ತು ಹಲವಾರು ಟಾರ್ಕ್ ಪುನಶ್ಚೈತನ್ಯ ಮೆಕಾನಿಸಂಗಳು. ಉದಾಹರಣೆಗೆ ನಾವು ಒಂದು ಬಾಗಿಲ ಡ್ಯಾಂಪರ್ ತೆಗೆದುಕೊಂಡರೆ, ಅದೂ ಸಹ ಈ ತರಹದ ಸ್ಪೈರಲ್ ಆಗಿ ಸುತ್ತಿರುವ ಸ್ಪ್ರಿಂಗ್ ಹೊಂದಿದೆ ಮತ್ತು ಬಲ ಹಾಕಿದಾಗ ಅದು ವಿಸ್ತಾರಗೊಳ್ಳುತ್ತದೆ ಮತ್ತು ಅದು ಮುಚ್ಚಿಕೊಳ್ಳಲು ಅಥವಾ ಬಹುಶಃ ಟಾರ್ಕ್ ಅನ್ನು ಪುನಃಸ್ಥಾಪಿಸಲು. ಸ್ಪೈರಲ್ ಸ್ಪ್ರಿಂಗ್ ವಿಷಯದಲ್ಲಿ ಅದು ಮತ್ತೆ ಮಾಮೂಲಿ ಆಕಾರದಲ್ಲಿ ಬರುತ್ತದೆ. ನಾವು ಮಷಿನ್ ಅಂಶಗಳ ಬಗ್ಗೆ ಬರುತ್ತೇವೆ. ಆದ್ದರಿಂದ ಮೊದಲ ಪ್ರಶ್ನೆಯೆಂದರೆ, ಶೀಟ್ಗಳ ಮೇಲೆ ಅಂತಹ ಸುರುಳಿ ಅನ್ನು ಹೇಗೆ ನಿರ್ಮಿಸುವುದು? ಉದಾಹರಣೆಗೆ ನಾವೊಂದು ಸಮಸ್ಯೆಯನ್ನು ಆರಿಸಿಕೊಳ್ಳೋಣ. 120 ಮಿಮಿ ಉದ್ದದ ಲಿಂಕ್ OA ಸುತ್ತ ಸುತ್ತುತ್ತದೆ. ಯೂನಿಫಾರ್ಮ್ ಆಂಗ್ಯುಲಾರ್ ವೆಲಾಸಿಟಿಯಲ್ಲಿ. ಹಾಗೆಯೇ ಒಂದು ಮಷೀನ್ ಡಿಸೈನ್ ಕೈಂಡ್ ಸಮಸ್ಯೆ ಸಹ ಎಲ್ಲಿ ಎಂದರೆ ಸ್ಪೈರಲ್ ಒಂದು ಲಿಂಕ್ ಗೆ ಜೋಡಣೆ ಆಗಿದ್ದಾಗ ಒಂದು ಪಾಯಿಂಟ್ ಕಾನ್ಸ್ಟೆಂಟ್ ಆಂಗ್ಯುಲರ್ ವೆಲಾಸಿಟಿಯಲ್ಲಿ ಸುತ್ತುತ್ತದೆ. ಎ ಪಾಯಿಂಟ್ P ಮೊದಲಿಗೆ O ನಲ್ಲಿ OA ಜೊತೆಗೆ ಯೂನಿಫಾರ್ಮ್ ರೇಟ್ ನಲ್ಲಿ ಚಲಿಸುತ್ತದೆ ಮತ್ತು A ಅನ್ನು ತಲುಪುತ್ತದೆ. ಲಿಂಕ್ನ ಒಂದು ರೆವಲ್ಯೂಷನ್ ನಲ್ಲಿ ಸ್ಪೈರಲ್ ಆಕಾರ ಹೊಂದುತ್ತದೆ. ಈ ಪ್ರಾಕಾರದ ಮಾಹಿತಿಯನ್ನು ಇಟ್ಟುಕೊಂಡು ನಾವು ಸ್ಪೈರಲ್ ಅನ್ನು ನಿರ್ಮಾಣ ಮಾಡೋಣ. ಪಾಯಿಂಟ್ P ಗೆ ಒಂದು ವೇಳೆ ಅದು ಯೂನಿಫಾರ್ಮ್ ಆಂಗ್ಯುಲಾರ್ ವೆಲಾಸಿಟಿಯಲ್ಲಿ ಚಲಿಸುತ್ತಿದ್ದರೆ ಮತ್ತು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ, ಉದಾಹರಣೆಗೆ ಪಾಯಿಂಟ್ P ಅನ್ನು ತೆಗೆದುಕೊಳ್ಳೋಣ. ಈ ಪಾಯಿಂಟ್ P ಆರಂಭದಲ್ಲಿ ಮಧ್ಯದಲ್ಲಿ ಇರಬಹುದು, ಕಾನ್ಸ್ಟೆಂಟ್ ಆಂಗ್ಯುಲರ್ ವೆಲಾಸಿಟಿ ಜೊತೆಗೆ ಚಲಿಸುವಾಗ, ಮತ್ತು ರೇಡಿಯಲ್ ಆಗಿ ಚಲಿಸುವಾಗ ಅದು ಒಂದು ಆಕಾರವನ್ನು ಪಡೆಯುತ್ತದೆ, ಒಂದು ಸ್ಪೈರಲ್ ತರಹ. ಇನ್ನೊಂದು ವಿಧಾನವೆಂದರೆ, ಪಾಯಿಂಟ್ ಇಲ್ಲಿದೆ, ಇದು ಯೂನಿಫಾರ್ಮ್ ಆಂಗ್ಯುಲಾರ್ ವೆಲಾಸಿಟಿ ಜೊತೆಗೆ ಹೋಗುತ್ತದೆ, ಅದು ಒಳಗೆ ಹೋದ ಹಾಗೆ ತ್ರಿಜ್ಯ ಕಡಿಮೆ ಆಗುತ್ತದೆ, ಕೊನೆಗೆ ಶೂನ್ಯಕ್ಕೆ ತಲುಪುತ್ತದೆ. ಆ ತರಹದ ಆಕಾರಗಳು ನಾವು ಸ್ಪೈರಲ್ ಎಂದು ಕರೆಯಲು ಕಾರಣವಾಗುತ್ತದೆ. ಆ ತರಹದ ಸ್ಪೈರಲ್ ಗಳನ್ನು ಹೇಗೆ ನಿರ್ಮಾಣ ಮಾಡುವುದು? ಆದ್ದರಿಂದ ಚಿತ್ರವನ್ನು ನೋಡೋಣ. ಸ್ಪೈರಲ್ ರಚನೆಯಲ್ಲಿ ತೊಡಗಿರುವ ಹಂತಗಳು. O ಮಧ್ಯಭಾಗ ಎಂದು ಮತ್ತು OA ಅನ್ನು ತ್ರಿಜ್ಯ ಎಂದು ಮೊದಲು ಡ್ರಾ ಮಾಡಿ. ಒಂದು ವೃತ್ತ. ಹಾಗಾಗಿ ಪಾಯಿಂಟ್ O ಗುರುತಿಸಿ. ಮತ್ತೊಂದು ಪಾಯಿಂಟ್ A. O ನಿಂದ A ಗೆ 120 mm ಮೆಕ್ಯಾನಿಕಲ್ ಎಲಿಮೆಂಟ್ ಇರುತ್ತದೆ ಮತ್ತು ವೃತ್ತ ರಚಿಸಿ. OA ಅನ್ನು ತ್ರಿಜ್ಯವಾಗಿ. ನಂತರ ಈ ವೃತ್ತವನ್ನು 8 ಸಮ ಭಾಗವಾಗಿ ಡಿವೈಡ್ ಮಾಡಿ. ಮೊದಲನೆಯದು, ಎರಡನೆಯದು ಮತ್ತು ಹಾಗೆ ಮುಂದುವರೆಸಿ 8ರವರೆಗೆ. ಅದನ್ನು ಹೆಸರಿಸಿ A, A1, A2 ಮತ್ತು ಹಾಗೆ ಮುಂದುವರೆಸಿ A7 ತನಕ. ಈ ವೃತ್ತವನ್ನು 8 ಸಮ ಭಾಗವಾಗಿ ಡಿವೈಡ್ ಮಾಡಿದ್ದೇವೆ ಎಂದು ನೋಟ್ ಮಾಡಿ. ನಂತರ ಟ್ರೇಸಿಂಗ್ ಪಾಯಿಂಟ್ P ಯ ಚಲನೆಯನ್ನು ಡಿವೈಡ್ ಮಾಡಿ. ಅದು ಸ್ಪೈರಲ್ ಅಥವಾ ವೃತ್ತಾಕಾರ ದಿಕ್ಕಿನಲ್ಲಿ ಚಲಿಸುತ್ತಿರುತ್ತದೆ. ಯಾವ ರೀತಿಯಲ್ಲಿ ಎಂದರೆ OAಯು ನಂಬರ್ ಗಳ ಜೊತೆ 8 ಭಾಗಗಳು. ಬಹುಶಃ ಆಚೀಚೆ ಚಲಿಸುವಾಗ ಅಥವಾ ಬಹುಶಃ ಹೊರಹೋಗುತ್ತಿರುವ O ಪಾಯಿಂಟ್. ಆ ದಿಕ್ಕು
ಹೊರಗೆ ಅಥವಾ ಏನಾದರೂ ಆಗಲಿ. ಕೊನೆಯದಾಗಿ ಒಂದು ರೆವಲ್ಯೂಷನ್ಗೆ ಸಂಪೂರ್ಣ ಸ್ಪೈರಲ್ 360 ಡಿಗ್ರಿಯನ್ನು ಆವರಿಸುತ್ತದೆ ಮತ್ತು ಪಾಯಿಂಟ್ ಒ ತಲುಪುತ್ತದೆ. ಅದು ಒ ಬಳಿ ಶುರುವಾಗುತ್ತದೆ. ಆಂಗ್ಯುಲಾರ್ ವೆಲಾಸಿಟಿ ದಿಕ್ಕಿನಲ್ಲಿ ರೇಡಿಯಲಿ ಚಲಿಸುತ್ತದೆ ಮತ್ತು ಕೊನೆಯದಾಗಿ ಎಗೆ ಬರುತ್ತದೆ. ಆ ಸಂದರ್ಭದಲ್ಲಿ ನಾವು ಏನು ಮಾಡಲಿದ್ದೇವೆಂದರೆ ಅಂತರವನ್ನು ಡಿವೈಡ್ ಮಾಡಿ. ರೇಡಿಯಲ್ ಅಂತರ. ಈ ಪಾಯಿಂಟ್ ಲೋಕಸ್ ಪಾಯಿಂಟ್ ಚಲಿಸುತ್ತದೆ ಎಲ್ಲಾ ದಾರಿಗಳಲ್ಲಿ ಪಾಯಿಂಟ್ ಎ ವರೆಗೆ. ಅದನ್ನು ಡಿವೈಡ್ 8 ಸಮಭಾಗವಾಗಿ 123 4 ಮತ್ತು ಹಾಗೆ ವಿವಿಧ ಭಾಗಗಳಾಗಿ ಮುಂದುವರೆಯುತ್ತದೆ. ಈಗ ಒ ಅನ್ನು ಕೇಂದ್ರವಾಗಿ ಮತ್ತು ತ್ರಿಜ್ಯ ಓನ್. ಇದು ತ್ರಿಜ್ಯ ಒ ಕೇಂದ್ರ ಮತ್ತು ಇದು ಒಂದು ತ್ರಿಜ್ಯ ಒ ನಿಂದ ಅದರವರೆಗೆ ಒಂದು ಆರ್ಕ್ ಅನ್ನು ಡ್ರಾ ಮಾಡಿ. ಈ ಪಾಯಿಂಟ್ ಅನ್ನು P1 ಎಂದು ಹೆಸರಿಸಿ. ಈ ಪಾಯಿಂಟ್ ಆಂಗ್ಯುಲಾರ್ ವೆಲಾಸಿಟಿ ಜೊತೆಗೆ ಚಲಿಸುತ್ತದೆ ಮತ್ತು ರೇಡಿಯಲ್ ಡೈರೆಕ್ಷನ್ ಸಹ ಒ ನಿಂದ ಎರಡು ಕಡೆಗೆ ಇರುತ್ತದೆ. ಇನ್ನೊಂದು ವಕ್ರರೇಖೆಯನ್ನು ಎಳೆಯಿರಿ. ಈ ಎರಡು ಲೈನ್ ಛೇದಿಸುವ P2 ಬಿಂದುವನ್ನು ಮಾಡಲು. ಒ ನಿಂದ 3 ವರೆಗೆ. ಇದು ಎ3 ಲೈನ್ ಅನ್ನು ಛೇದಿಸುವ ಹಾಗೆ ಒಂದು ಆರ್ಕ್ ಅನ್ನು ಡ್ರಾ ಮಾಡಿ. ಇಲ್ಲಿ ಎಲ್ಲಾ ರೀತಿಯಲ್ಲಿ 3 ರಿಂದ ಹೋಗಿ ಅಲ್ಲಿ ಛೇದಿಸುತ್ತದೆ. ಅಂತೆಯೇ 4 ರಿಂದ ಆರ್ಕ್ ಡ್ರಾ ಮಾಡಿ. ಅದು ಎ4 ಲೈನ್ ಛೇದಿಸುವ ಹಾಗೆ. ಆ ರೀತಿಯಾಗಿ P1, P2, P3, P4, P5, P6, P7 ಮತ್ತು P8 ಪಾಯಿಂಟ್ಗಳನ್ನು ಮಾಡಿ. ಹೇಗೋ ಇದು ನಮ್ಮ ಹತ್ತಿರವಿದೆ ಬಳಿ. ಈ ಪಾಯಿಂಟ್ಗಳನ್ನು ನೋಟ್ ಮಾಡಿದ 0 ತರ. ಈ ಪಾಯಿಂಟ್ಸ್ ಮೂಲಕ ಹಾದು ಹೋಗುವ ರೀತಿ ನಯವಾದ ಕರ್ವ್ ಅನ್ನು ಡ್ರಾ ಮಾಡಿ. ಈ ರೀತಿಯಾಗಿ ನಾವು ಸ್ಪೈರಲ್ ನಿರ್ಮಿಸಲು ಆಗುತ್ತದೆ. ಹಾಗಾಗಿ ನಾವು ಅದನ್ನು ಮಾಡೋಣ. ಗ್ರಾಫ್ ಹಾಳೆ ಮೇಲೆ ಸ್ಕೇಲ್ ಬಳಸಿ. ಒ 120 mm ಆಗಿರಬೇಕು. ಹಾಗಾಗಿ ಗ್ರಾಫ್ ಹಾಳೆ ಮೇಲೆ ಗುರುತಿಸಿ. ಅದರೊಂದಿಗೆ ನಾವು ವೃತ್ತ ಡ್ರಾ ಮಾಡಬೇಕು. ಇದು ಹಾಳೆಯ ಮೇಲೆ ತುಂಬಾ ದೊಡ್ಡದಾದ ವೃತ್ತ. ಎಲ್ಲಾ ರೀತಿಯಲ್ಲಿ ಮೇಲೆ ಹೋಗುತ್ತಿದೆ. ಆದ್ದರಿಂದ ವೃತ್ತದ ಆ ಭಾಗವನ್ನು ಮೊದಲು ಡ್ರಾ ಮಾಡಿ. ಮೊದಲನೆಯದಾಗಿ ಇದು ನಾವು ಹೊಂದುವ ಕೊನೆ ವೃತ್ತ. ಈಗ ಇದನ್ನು 8 ಸಮಭಾಗಗಳಾಗಿ ಡಿವೈಡ್ ಮಾಡಿ. ಹಾಗಾಗಿ ನಾವು ಮೇಲೆ ಹೋಗುತ್ತಿರುವ ಲೈನ್ಸ್ಗಳನ್ನು ಜೋಡಣೆ ಮಾಡಬೇಕು. ನಂತರ ನಾವು ಈ ಕೋನಗಳನ್ನು ಇಬ್ಭಾಗ ಮಾಡಬೇಕು. 2 ಸಮಭಾಗಗಳಾಗಿ. ಹಾಗೆ ಒಂದು ವೇಳೆ ಇದು 1 ಆದರೆ 45 ಡಿಗ್ರಿ ಲೈನ್ ಹಾಗೆ ಒಂದು ಆರ್ಕ್ ಮಾಡಿ ಮತ್ತು ನಾವು ಅದನ್ನು ನಿಜವಾಗಿಯೂ ಮಾಡಬಹುದು. ಈಗ ಸ್ಕೇಲ್ ಬಳಸಿ ಈ ಲೈನ್ಗಳನ್ನು ಜೋಡಿಸಿ. ಹಾಗಾಗಿ 8 ಸಮಭಾಗಗಳು. ಈಗ ಲೈನ್
120 mm ಹಾಗೂ ಅದನ್ನು ನಾವು 8 ಸಮಭಾಗಗಳಾಗಿ ಡಿವೈಡ್ ಮಾಡುತ್ತೇವೆ. ಹಾಗಾಗಿ 120/8 ಆಗುತ್ತದೆ. ನಾವು ಬಳಸಬೇಕು 15 ಮಿಮಿ. ಇದನ್ನು ಗುರುತಿಸಿ 130 45 60 90 105 ಮತ್ತು 12 ಹೀಗೆ ಈ ಪಾಯಿಂಟ್ಗಳನ್ನು ಗುರುತಿಸಬೇಕು. ಈಗ ಈ ಪಾಯಿಂಟ್ಗಳನ್ನು ಹೆಸರಿಸಿ. ಹೀಗೆ O ಮತ್ತು ಈ ಪಾಯಿಂಟ್ ಅನ್ನು A ಎಂದು. ಈಗ ಈ ಸೆಕ್ಟೊರಲ್ ಮಾಹಿತಿಯನ್ನು ಬರೆಯಿರಿ. A1 A2 A3 A4 5 6 7 ನ 0 ತರ ಆರ್ಕ್ ಮಾಡಿ. ಮೊದಲಿನಿಂದ ಈ ಸಂಖ್ಯೆಗಳನ್ನು ಹೀಗೆ ಹೆಸರಿಸೋಣ. 1 2 3 4 5 6 7 ಮತ್ತು 8ನೇಯದು A ನಿಂದ ದೂರವನ್ನು ಅಳೆಯಿರಿ. ಆರ್ಕ್ ಮಾಡಿ. ಅದನ್ನು P1 ಎಂದು ಗುರುತಿಸಿ. ಹಾಗೆಯೇ A2 ನಿಂದ ಆರ್ಕ್ ಮಾಡಿ. P2 ಪಾಯಿಂಟ್ 3 ರಿಂದ ಆರ್ಕ್ ಮಾಡಿ. P3 ಹತ್ತಿರ O ಅನ್ನು ಕೇಂದ್ರವಾಗಿರಿಸಿ. 4 ತ್ರಿಜ್ಯ O4 ವರೆಗೆ ಆರ್ಕ್ ಮಾಡಿ. ಅದನ್ನು P ಪಾಯಿಂಟ್ ಎಂದು ಹೆಸರಿಸಿ. ಅಂತೆಯೇ 5ನೇ ಪಾಯಿಂಟ್ ಆರ್ಕ್ ಮಾಡಿ. ಇಲ್ಲಿ P6 A6 ಮೇಲೆ ಅಲ್ಲಿ ಹೋಗುತ್ತದೆ. P7 A7 ಮೇಲೆ ಹೋಗುತ್ತದೆ. ಒಮ್ಮೆ ಇದಾದರೆ ಈ ಪಾಯಿಂಟ್ಗಳನ್ನು ಗುರುತು ಮಾಡಿ. P5 P6 P7 ಮತ್ತು P8 ಯಾವಾಗಲೂ A ಹತ್ತಿರವಿರುತ್ತದೆ. ಈಗ ಈ ಎಲ್ಲಾ ಪಾಯಿಂಟ್ಸ್ಗಳನ್ನು ಜೋಡಿಸಲು ಆರಂಭ ಮಾಡಿ. O ನಿಂದ. ಆದ್ದರಿಂದ ನಾವು ಇನ್ನೂ ಅನೇಕ ವಿಭಾಗಗಳನ್ನು ಹೊಂದಿದ್ದರೆ ಇದು ಚೆನ್ನಾಗಿ ಬರುತ್ತದೆ. 1 2 5 ಎಲ್ಲಾ ಬರುತ್ತದೆ. 6 7 8 ಇದು ಫ್ರೀಹ್ಯಾಂಡ್ ಸ್ಕೆಚ್ ಮಾರ್ಗವಾಗಿದೆ. ಒಬ್ಬರು ಅದನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತಾರೆ. ನಾವು ಹೆಚ್ಚು ಸಂಖ್ಯೆಯ ವಿಭಾಗಗಳನ್ನು ಹೊಂದಿದ್ದರೆ ಡ್ರಾ ಮಾಡಲು ಕರ್ವ್ ತುಂಬಾ ಮೃದುವಾಗಿರುತ್ತದೆ. ಇದನ್ನೇ ನಾವು ಸ್ಪೈರಲ್ ಎಂದು ಕರೆಯುತ್ತೇವೆ. ಮತ್ತೊಮ್ಮೆ ಹಂತವನ್ನು ಪ್ರಾರಂಭಿಸೋಣ. ಎಲ್ಲಕ್ಕಿಂತ ಮೊದಲು O ತ್ರಿಜ್ಯ ಬಳಸಿ ವೃತ್ತ ನಿರ್ಮಿಸಬೇಕು. ಆ ರೀತಿಯಲ್ಲಿ ನಂತರ ಈ ವೃತ್ತವನ್ನು ಭಾಗಿಸಿ. 8 ಸಮಾನ ಭಾಗಗಳಾಗಿ, 16 ಸಮಾನ ಭಾಗಗಳಾಗಿ, 24 ಸಮಾನ ಭಾಗಗಳಾಗಿ ಮತ್ತು ಹೀಗೆ. ನಮಗೆ ಎಷ್ಟು ಮೃದುತ್ವ ಬೇಕು ಎಂಬುದನ್ನು ಆಧರಿಸಿ ಮಾಡಿದ ನ 0 ತರ. O ನಿಂದ A ನಾವು ಒಂದೇ ಸಂಖ್ಯೆಯ ಭಾಗಗಳಾಗಿ ವಿಭಜಿಸುತ್ತೇವೆ. ನಾವು ಏನು ಮಾಡಿದ್ದೆವು ಅದನ್ನು ವೃತ್ತಕ್ಕೆ ಬಳಸಲಾಗಿದೆ. ನಂತರ O2 1 ತ್ರಿಜ್ಯ ನಿರ್ಮಿಸಿ 1 ಕಟ್ ಮಾಡಿ. O2 2 ವರೆಗೆ A2 ಲೈನ್ ಮೇಲೆ ಕಟ್ ಮಾಡಿ. O2 3 4 ಮತ್ತು ಹೀಗೆ ಲೈನ್ಗೆ ಸಂಬಂಧಿಸಿದಂತೆ ಆರ್ಕ್ಗಳನ್ನು ಮಾಡಿ.
ಆದ್ದರಿಂದ ಛೇದಿಸುವ ಪಾಯಿಂಟ್ಸ್ಗಳನ್ನು P1, P2, P3 ಹಾಗೆ ಮುಂದುವರಿದು Pಯ ತನಕ. ಅದರ ಮೇಲೆ ಮೃದುವಾದ ಕರ್ವ್ ಅನ್ನು ಸೇರಿಸಿಕೊಳ್ಳಿ. ನಾವು ಸ್ಪೈರಲ್ ಪಡೆಯುವ ಸ್ಥಿತಿಯಲ್ಲಿರುತ್ತೇವೆ. ಮುಂದಿನ ಪ್ರಶ್ನೆ ಏನೆಂದರೆ, ಹೇಗೆ ಡ್ರಾ ಮಾಡುವುದು ಟ್ಯಾಂಜೆಂಟ್ಸ್ ಮತ್ತು ನಾರ್ಮಲ್ ಅನ್ನು ಸ್ಪೈರಲ್ಗೆ? ಉದಾಹರಣೆಗೆ ನಾವು ಇಲ್ಲಿ ಕೆಲವು ಅಂಶವನ್ನು ಆರಿಸಿಕೊಳ್ಳಲಿದ್ದೇವೆ. P3 ಮತ್ತು P4 ನಡುವೆ ಉದಾಹರಣೆಗೆ ನಾವು ಇಲ್ಲಿ ಕೆಲವು ಅಂಶವನ್ನು ಆರಿಸಿಕೊಳ್ಳಲಿದ್ದೇವೆ. ಅಲ್ಲಿ ನಾವು ಹೊಂದಲು ಬಯಸುತ್ತೇವೆ ಒಂದು ನಾರ್ಮಲ್ ಲೈನ್ ಮತ್ತು ಒಂದು ಟ್ಯಾಂಜೆಂಟ್ ಲೈನ್. ಇದು 90 ಡಿಗ್ರಿ ಮಾಡುತ್ತದೆ. ಒಂದು ವೇಳೆ ಅದನ್ನು ಹೇಗೆ ನಿರ್ಮಿಸುವುದು ಎಂಬುದಾದರೆ, ನಾವು ಮೊದಲು ಕಲಿಯಲಿರುವ ವಿಷಯವೆಂದರೆ, ಮೊದಲಿಗೆ ಕರ್ವ್ ಮೇಲಿನ ಪಾಯಿಂಟ್ ಗುರುತಿಸಿ, P ಹೆಸರಿಸಿ. ದೂರದಲ್ಲಿರಬಹುದು O ನಿಂದ P ವರೆಗೆ, ಅದು ಇರಬಹುದು 55 mm. ಕಂಪಾಸ್ ಬಳಸಿ ನಾವು 55 mm ಮಾರ್ಕ್ ಮಾಡಬಹುದು ಮತ್ತು ಅದು ಸ್ಪೈರಲ್ ಅನ್ನು ಛೇದಕ ಮಾಡುತ್ತದೆ. ಆ ಪಾಯಿಂಟ್ ಅನ್ನು P ಎಂದು ಗುರುತಿಸಿ. ನ 0 ತರ ಅಳತೆ ಮಾಡಿ. O ನಿಂದ P6 ದೂರವನ್ನು ಸ್ಪೈರಲ್ ನಮಗಾಗಲೇ ತಿಳಿದಿರುವಂತೆ ಅದು ಸಮಯದ ಸಮಾನ ಅಂತರದಲ್ಲಿ ಸಮಾನ ದೂರವನ್ನು ಚಲಿಸುತ್ತದೆ. ನಿರಂತರವಾಗಿ ತ್ರಿಜ್ಯವು ಪ್ರಮಾಣಾನುಗುಣವಾಗಿ ಹೆಚ್ಚುತ್ತಿದೆ ಅಥವಾ ಕಡಿಮೆಯಾಗುತ್ತಿದೆ. ಆದ್ದರಿಂದ ಪಾಯಿಂಟ್ P6 ರಿಂದ P8 ಅದು 90 ಡಿಗ್ರಿ ಕೋನವನ್ನು ಆವರಿಸಿದರೆ ಇದು 90 ಡಿಗ್ರಿ ಕೋನ. ಸ್ವಾಭಾವಿಕವಾಗಿ P6 ರಿಂದ P7 ಅನುಪಾತೀಯ ಕೋನವನ್ನು ನಾವು ಹೊಂದಿರುತ್ತೇವೆ. P6 ರಿಂದ P7 ನಂತೆ ಅದು ಪೈ ಅನ್ನು 4 ಲೆಂತ್ ತೆಗೆದುಕೊಳ್ಳುತ್ತದೆ. ಈ ತಂತ್ರ ಬಳಸಿ ನಾವು ನಿರ್ಮಿಸಲಿದ್ದೇವೆ. O ನಿಂದ P6 ವರೆಗೆ ನಾವು ದೂರವನ್ನು ಅಳೆಯುತ್ತೇವೆ. ಈಗಾಗಲೇ ನಮಗೆ O ನಿಂದ A ತಿಳಿದಿದೆ. ಆದ್ದರಿಂದ OA - O P6 ಮಾಡುತ್ತೇವೆ. O ನಿಂದ A - O ನಿಂದ P6 ಬೈ π/2 ಕೋನ. ಆದ್ದರಿಂದ O ನಿಂದ A ದೂರ - O ನಿಂದ P6 ದೂರ 90 ಡಿಗ್ರಿ π/2 ಕೋನದಿಂದ ಒಳಗೊಂಡಿದೆ. ಇದು ನಮಗೆ ಕರ್ವ್ C ಕಾನ್ಸ್ಟೆಂಟ್ ಅನ್ನು ನೀಡುತ್ತದೆ. ಈ ಸ್ಪೈರಲ್ಗೆ ಕಾನ್ಸ್ಟೆಂಟ್ ಕರ್ವ್ C ಇದೆ ಮತ್ತು ಇದು ಸಮನಾಗುತ್ತದೆ OA - OP6 ಬೈ π/2 ಕೋನ. ಇದು ಹಾಗೆಯೇ ಇರುತ್ತದೆ. C ಆಗಿರಬಹುದು O A - OP5 ಬೈ 90 ಪ್ಲಸ್ π ಪ್ಲಸ್ π/4 ಪ್ಲಸ್ ಈ ಹೆಚ್ಚುವರಿ ಕೋನ, ಹಾಗಾಗಿ π/2 ಪ್ಲಸ್ π4 ಬೈ ಕೋನ. ಇಷ್ಟು ಕೋನವನ್ನು ಮುಚ್ಚಲು OA - OP5 ರ ಪರಿಭಾಷೆಯಲ್ಲಿ ದೂರ ಅದು ಆವರಿಸುತ್ತದೆ ಮತ್ತು ಈ ಅನುಪಾತ ಯಾವಾಗಲೂ ನಿರ್ದಿಷ್ಟವಾಗಿ ಒಂದೇ ಆಗಿರುತ್ತದೆ. ಸ್ಪೈರಲ್ ನಾವು ಏನು ಡ್ರಾ ಮಾಡಿದ್ದೇವೆ. ಆದ್ದರಿಂದ ಮೊದಲು ಕರ್ವ್ C ಅನುಪಾತವನ್ನು ಲೆಕ್ಕಹಾಕಿ. ಇದು ಹೊರಹೊಮ್ಮುತ್ತದೆ 19 mm ನಮ್ಮ ಸಂದರ್ಭದಲ್ಲಿ. ಈಗ ಕೇಂದ್ರ O ನಿಂದ P ಗೆ ಲೈನ್ ಅನ್ನು ಸೇರಿಸಿ ಮತ್ತು ಲಂಬ ರೇಖೆ ಡ್ರಾ ಮಾಡಿ. OP ಗೆ ಯಾವ ರೀತಿಯಲ್ಲಿ ಎಂದರೆ, ನಾವು ಈ ದೂರವನ್ನು ಅಳೆಯುತ್ತೇವೆ 19 mm. ಹಾಗಾಗಿ OP ಮತ್ತು ON ಪರಸ್ಪರ ಲಂಬವಾಗಿರುವಂತೆ ಆದರೆ ಅಷ್ಟೇ 19 mm ದೂರ. ಒಮ್ಮೆ ಅದು ಮುಗಿದ ನಂತರ ನಾವು ಒಂದು ಪಾಯಿಂಟ್ N ಅನ್ನು ಕಂಡುಹಿಡಿಯುವ ಸ್ಥಿತಿಯಲ್ಲಿರುತ್ತೇವೆ. ಈಗ P ಪಾಯಿಂಟ್ ಸೇರಿಕೊಳ್ಳಿ ಮತ್ತು N ಪಾಯಿಂಟ್. ಇದು ಸಾಮಾನ್ಯವಾಗಿರುತ್ತದೆ. ಈ ಸ್ಪೈರಲ್ಗೆ ಪಾಯಿಂಟ್ P ನಲ್ಲಿ ವೃತ್ತಕ್ಕೆ ನಾರ್ಮಲ್ ಯಾವಾಗಲೂ ರೇಡಿಯಲ್ ಸ್ಥಳದಲ್ಲಿ ಇರುತ್ತದೆ, ಆದರೆ ಈ ಸ್ಪೈರಲ್ಗೆ ಯಾವುದು ನಿರಂತರವಾಗಿ ಚಲಿಸುತ್ತಿದೆಯೋ ನಾವು ಈ P N ಸಾಮಾನ್ಯವನ್ನು ಗುರುತಿಸಿದ ನಂತರ P ಮತ್ತು N ಮೂಲಕ ಹಾದುಹೋಗುವ ಲೈನ್ ಸಾಮಾನ್ಯವಾಗಿರುತ್ತದೆ. ನಾವು 90 ಡಿಗ್ರಿಯಲ್ಲಿರುವ ಟ್ಯಾಂಜೆಂಟ್ಸ್ ಮಾಡುವ ಸ್ಥಿತಿಯಲ್ಲಿರುತ್ತೇವೆ. ಆದ್ದರಿಂದ ನಾವು ಅದನ್ನು ಹಾಳೆಯ ಮೇಲೆ ಮಾಡೋಣ.
ಹಾಳೆಯ ಮೇಲೆ ನಾವೀಗಾಗಲೇ ಡ್ರಾ ಮಾಡಿದ್ದೇವೆ ಒಂದು ಸ್ಪೈರಲ್. ಆದ್ದರಿಂದ ನಾವು ಹಾಳೆಯಲ್ಲಿ 19 mm ಅಳತೆ ಮಾಡೋಣ. ಆದ್ದರಿಂದ ಇದು 0 ಮತ್ತು 19 ಇಲ್ಲಿದೆ. ಡ್ರಾಯಿಂಗ್ ಹಾಳೆ ಮೇಲೆ. ಆದ್ದರಿಂದ ನಾವು ಡ್ರಾಯಿಂಗ್ ಶೀಟ್ ಅನ್ನು ನೋಡೋಣ. ಇದು 19 mm ಇರುತ್ತದೆ. ಆದ್ದರಿಂದ O ನಿಂದ ಕರ್ವ್ ಮೇಲೆ ಅಲ್ಲಿ ಹೀಗೆ ಬರೆಯೋಣ. ಸಕರ್ವ್ಗೆ ಸಿಯು 19 mm ಮತ್ತು ಪಾಯಿಂಟ್ ಉದ್ದೇಶಿಸಲಾದ ಪಾಯಿಂಟ್ P ಅಲ್ಲಿ ಡ್ರಾ ಮಾಡಿ. ಮಾಡಲು ಒಂದು ಸಾಮಾನ್ಯ ಟ್ಯಾಂಜೆಂಟ್ಸ್ 55 mm ನಲ್ಲಿ ಇರುತ್ತದೆ. ಮೊದಲನೆಯದಾಗಿ ಎರಡನ್ನೂ ಪತ್ತೆ ಮಾಡಿ 19 mm ಮತ್ತು 55 mm. ಹಾಗಾಗಿ 55 mm ಅದು ಒಂದು. ಹಾಗಾಗಿ O ನಿಂದ ಈ ದೂರವನ್ನು ಅಳೆಯಿರಿ. ಅಲ್ಲಿ ಎಲ್ಲಾದರೂ ಆರ್ಕ್ ಮಾಡಿ. ಹಾಗಾಗಿ ಈ ಪಾಯಿಂಟ್ ಅನ್ನು ಕರೆಯಿರಿ P ಎಂದು. ಆದ್ದರಿಂದ ಇದು ಚಿಕ್ಕದು P. ಈಗ O ಮತ್ತು P ಸೇರಿಸಿ. ಆದ್ದರಿಂದ ಆ ವೃತ್ತಕ್ಕೆ ಇದು ಸಾಮಾನ್ಯವಾಗಿದೆ. ಆ ಕರ್ವ್ ಮೇಲೆ A 90 ಡಿಗ್ರಿ ಲೈನ್ ಪತ್ತೆ ಮಾಡಿ. ಅದು ಆಗಿರುತ್ತದೆ. ಇಲ್ಲಿ O ಸೇರಿಸಿ. ಆ ಲೈನ್ ನೊಂದಿಗೆ ಅದರ ಮೇಲೆ ಕರ್ವ್ನ C ಕಾನ್ಸ್ಟೆಂಟ್ 19 mm ಆಗಿರುತ್ತದೆ. ಆದ್ದರಿಂದ ಆರ್ಕ್ ಮಾಡಿ. ಅದು 19 mm ನದು. ಇಲ್ಲೆಲ್ಲೋ ಈ ಪಾಯಿಂಟ್ ಅನ್ನು N ಎಂದು ಕರೆಯಿರಿ. ಒಮ್ಮೆ N ಗೊತ್ತಾದ ನ 0 ತರ ಸೇರಿಸಿ. P ಪಾಯಿಂಟ್ ಮತ್ತು N ಪಾಯಿಂಟ್. ಇದು ನಿರಂತರ ಲೈನ್ ಆಗಿರಬೇಕು. ನೋಡುವ ಉದ್ದೇಶಕ್ಕೆ ನಾನು ಅದನ್ನು ಡ್ಯಾಶ್ ಮಾಡಿದ ಲೈನ್ನಲ್ಲಿ ತೋರಿಸುತ್ತಿದ್ದೇನೆ. ಆದ್ದರಿಂದ ಇದು ನಾರ್ಮಲ್ ಆಗಿ ಹಾದುಹೋಗುವ ಪಾಯಿಂಟ್ P. ಅದಕ್ಕೆ 90 ಡಿಗ್ರೀಸ್. ನಾವು ಟ್ಯಾಂಜೆಂಟ್ಸ್ ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ. ಈ ಎರಡು ಲೈನ್ಸ್ ಸೇರಿಸಿ. T ಟ್ಯಾಂಜೆಂಟ್. ಸಾಮಾನ್ಯವಾಗಿ ಡ್ರಾಯಿಂಗ್ ಶೀಟ್ಗಳಲ್ಲಿ ನಾವು ಸಂಪೂರ್ಣ ಟ್ಯಾಂಜೆಂಟ್ ನಾರ್ಮಲ್ ಅನ್ನು ಪ್ರತಿನಿಧಿಸುವುದಿಲ್ಲ. ನಾವು TT ಮೂಲಕ ಚಿಹ್ನೆಗಳನ್ನು ತೋರಿಸುತ್ತೇವೆ. ಬಹುಶಃ NN ಕೇವಲ ನಾರ್ಮಲ್ ಪ್ರತಿನಿಧಿಸಲು. ಇದರ ನಂತರ ಸ್ಪೈರಲ್ ನಿರ್ಮಿಸಲಾಗಿದೆ. ನಾವು ಸಂಕೀರ್ಣ ನಿರ್ಮಿಸಲು ಮುಂದುವರಿಯುತ್ತೇವೆ. ಹಾಗಾಗಿ ಸಂಕೀರ್ಣ ನಮಗೆ ಸಿಗುತ್ತದೆ. ಉದಾಹರಣೆಗೆ ಸಿಲಿಂಡರ್ ಮೇಲೆ ಹಗ್ಗ ಅಥವಾ ದಾರವು ಸುತ್ತುತ್ತಿರುವಾಗ. ಈ ಯಂತ್ರಗಳ ಸಮಯದಲ್ಲಿ ನೀವು ರೀಲ್ಗಳ ಮೇಲೆ ಹಗ್ಗ ಅಥವಾ ದಾರವನ್ನು ಸುತ್ತಲು ಬಯಸಿದರೆ ಥ್ರೆಡ್ ರೀಲ್ಗಳು ಎಂಡ್ ಪಾಯಿಂಟ್ ಥ್ರೆಡ್ನ ಲೋಕಸ್ ಅದು ಹೇಗೆ ಚಲಿಸುತ್ತದೆ ಎಂಬುದನ್ನು ನಿರ್ಮಿಸಲಾಗುವುದು ಅಥವಾ ಸಂಕೀರ್ಣವನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ನಾವು ಅಂತಹವನ್ನು ಸಂಕೀರ್ಣ ನಿರ್ಮಿಸೋಣ. ಹಾಗಾಗಿ ಇಲ್ಲಿ ಒಂದು ಉದಾಹರಣೆ. ನಿರ್ದಿಷ್ಟ ತ್ರಿಜ್ಯದ ಸಿಲಿಂಡರ್ ಇದರ ಮೇಲೆ ಸುತ್ತುತ್ತಿದೆ.
ಕೆಂಪು ಬಣ್ಣದಲ್ಲಿ ತೋರಿಸಲಾದ ಹಗ್ಗ ಅಥವಾ ದಾರ. ಉದಾಹರಣೆಗೆ, ನಾವು ವೃತ್ತದ ಸಂಕೀರ್ಣ ಡ್ರಾ ಮಾಡೋಣ. ಡಯಾಮೀಟರ್ 40 mm. ಹಾಗಾಗಿ ವೃತ್ತವು 40 mm ಡಯಾಮೀಟರ್. ನಾವು 20 mm ತ್ರಿಜ್ಯ ನಿರ್ಮಿಸಲಿದ್ದೇವೆ. ಆದ್ದರಿಂದ ನಾವು ಡ್ರಾಯಿಂಗ್ ಶೀಟ್ ಮೇಲೆ O ಪಾಯಿಂಟ್ಸ್ ಕಂಡುಹಿಡಿಯೋಣ. 20 mm ತ್ರಿಜ್ಯ ಎಂದು. ಆದ್ದರಿಂದ ಅಂತಿಮ ಪಾಯಿಂಟ್ ಇದು. ವೃತ್ತ ಡ್ರಾ ಮಾಡಿ. ಮೊದಲ ಹಂತ 20 mm ತ್ರಿಜ್ಯ. ವೃತ್ತ ಡ್ರಾ ಮಾಡುವುದು. 0 ತರ ಲೈನ್ PQ ಡ್ರಾ ಮಾಡಿ. ಅದು ವೃತ್ತದ ಪರಿಧಿಗೆ ಸಮನಾಗಿ ಲೆಂಥ್ ಹೊಂದಿರುತ್ತದೆ. ದೂರ 2 π r ಆಗಿರುತ್ತದೆ. ಇದು π ಮಲ್ಟಿಪ್ಲೈಡ್ ಬೈ d. 126 mm. ಅದರ ಮೇಲೆ ವೃತ್ತವು ತಿರುಗುತ್ತಿದ್ದರೆ, ಬೇಸ್ ಪಾಯಿಂಟ್ ಆಗಿ ಲೋಕಸ್ನ ದಾರದ ಅಂಚುನ ಅಂತ್ಯಬಿಂದು ಚಲಿಸುತ್ತಿದ್ದರೆ ನಾವದನ್ನು ಕರೆಯಬಹುದು ಸಂಕೀರ್ಣ ಎಂದು. ಆದ್ದರಿಂದ ಪಾಯಿಂಟ್ P ನಲ್ಲಿ 126 mm ನೊಂದಿಗೆ ಲೈನ್ ಎಳೆಯಿರಿ. ಆದ್ದರಿಂದ ಡ್ರಾಯಿಂಗ್ ಶೀಟ್ನಲ್ಲಿ ಕೆಳಗೆ ಪಾಯಿಂಟ್ನಲ್ಲಿ ಇದು ಪಾಯಿಂಟ್ P. ನಾವು ಅದನ್ನು ಹೆಸರಿಸೋಣ A. 126 mm. ಪತ್ತೆ ಮಾಡಿ. ಇಲ್ಲೆಲ್ಲೋ 126 ಲೈನ್ ಡ್ರಾ ಮಾಡಿ. ಈಗ ನಾವು PQ ಲೈನ್ ಎಂದು ಕರೆಯುವ ಈ ಸಂಪೂರ್ಣ ಲೈನ್ ಅನ್ನು 12 ಸಮಾನ ಭಾಗಗಳಾಗಿ ವಿಂಗಡಿಸಿ. ಆದ್ದರಿಂದ ಸಮಾನ ಭಾಗಗಳನ್ನು ನಿರ್ಮಿಸಲು ನಾವು ಏನು ಮಾಡಬೇಕು ಎಂದರೆ, ಇಳಿಜಾರಾದ ರೇಖೆ ಮಾಡಿ. ನಮ್ಮ ಕಂಪಾಸ್ ಬಳಸಿ 12 ವಿಭಾಗ ಮಾಡಿ. ಸುಮಾರು 1 ರಿಂದ 3 4 5 6 7 8 9 10 11 ಮತ್ತು 12. ಆದ್ದರಿಂದ ನಾವು ಸೇರಿಸಲು ಹೋಗುವ ಕೊನೆಯ ಹಂತ. ಸ್ಕೇಲ್ ಬಳಸಿ. ಅದಕ್ಕೆ ಸಮಾನಾಂತರ ನಾವು ನಮ್ಮ ರೋಲರ್ ಅನ್ನು ಬಳಸುತ್ತೇವೆ. ಇದು ತೋರುತ್ತದೆ. ಸಮಾನಾಂತರ ಲೈನ್ ನಿರ್ಮಿಸಿ. ಇದು ಈ ಬಿಂದುಗಳ ಮೂಲಕ ಹಾದುಹೋಗುವಂತಿರಬೇಕು.
ಈ ಪಾಯಿಂಟ್ಸ್ ಹೆಸರಿಸಿ. 1 ಪ್ರೈಮ್, 2 ಪ್ರೈಮ್, 3 ಪ್ರೈಮ್, 4 ಪ್ರೈಮ್, 5, 6, 7, 8, 9, 10, 11 ಮತ್ತು 12 ಭಾಗಗಳು. ಹಾಗಾಗಿ 1, 2, 3, 4, 5, 6, 7, 8, 9, 10, 11, 12 ಸಮಭಾಗಗಳು ನಮ್ಮ ಬಳಿಯಿದೆ. ಈಗ ವೃತ್ತವನ್ನು ಡಿವೈಡ್ ಮಾಡಬಹುದು 12 ಸಮಭಾಗಗಳಾಗಿ. ಆದ್ದರಿಂದ ನಾವು ನಮ್ಮ ಪ್ರೊಟ್ರಾಕ್ಟರ್ ಅನ್ನು ಬಳಸಿ ಮಾಡಬಹುದು 12, 3 ಯಾವುದೆಂದರೆ. ಹಾಗಾಗಿ 30 ಡಿಗ್ರೀಸ್ ಕೋನಗಳು ನಾವು ನಿರ್ಮಿಸುವ ಸ್ಥಿತಿಯಲ್ಲಿರಬೇಕು. ಪ್ರತಿಯೊಂದು 30, 60, 90, 120, 150, 180. ನಾವೀಗ ಸೇರಿಸೋಣ ಈ ಲೈನ್ಗಳನ್ನು. ಮತ್ತು ಕೊನೆಯ ಲೈನ್ ಈ ಒಮ್ಮೆ ನಿರ್ಮಿಸಿದ ನ 0 ತರ ಹೆಸರಿಸಿ. 1, 2, 3, 4, 5, 6, 7, 8, 9, 10, 11, 12 ಅಂಕಗಳು. ಈ ಪಾಯಿಂಟ್ಸ್ಗಳೇ. ಇದರ ಮೂಲಕವೇ ಈ ರೋಪ್ ಲೆಂತ್. ಇದು ವೈಂಡಿಂಗ್ ರೋಪ್. ಈಗ ಡ್ರಾ ಮಾಡಿ ಟ್ಯಾಂಜೆಂಟ್ಸ್ಗಳನ್ನು ಈ ಪಾಯಿಂಟ್ಸ್ಗೆ. ಉದಾಹರಣೆಗೆ ಇಲ್ಲಿ ಟ್ಯಾಂಜೆಂಟ್ಸ್ ಡ್ರಾ ಮಾಡಿ. ಇದರ ಪ್ರತಿಯೊಂದು ಹಂತದಲ್ಲಿ ಪಾಯಿಂಟ್ ಮೂಲಕ ಹೋಗುವಂತೆ ಟ್ಯಾಂಜೆಂಟ್ ಡ್ರಾ ಮಾಡಿ. ಲೈನ್ ಸೇರಿಸಿ. ಅದೇ ರೀತಿ ಪಾಯಿಂಟ್ 3 ರಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡಿ. ಅದಿರುತ್ತದೆ 90 ಡಿಗ್ರೀಸ್. ಅದೇ ರೀತಿ 4 ರಲ್ಲಿ ಐದು, ಮತ್ತು 6. ಪಾಯಿಂಟ್ 2ರ ಮೂಲಕ ಹಾದುಹೋಗುವ ಈ ಟ್ಯಾಂಜೆಂಟ್ಸ್ ವಿಸ್ತರಿಸೋಣ ಎಲ್ಲಾ ರೀತಿಯಲ್ಲಿ ಮೇಲಕ್ಕೆ. ಈಗ ಪಾಯಿಂಟ್ Q ಬಹುಶಃ ಸಿಲಿಂಡರ್ ಮೇಲೆ ಸುತ್ತುತ್ತಿರಬಹುದು. ಆದ್ದರಿಂದ ನಾವು ಮಾಡಬೇಕಾಗಿರುವ ಮುಂದಿನ ಉದ್ದೇಶವೇನೆಂದರೆ ಸ್ಲೈಡ್ ನೋಡೋಣ. PQ ಲೈನ್ ಅನ್ನು 12 ಭಾಗ ಮಾಡಿದ ನ 0 ತರ. ಅದನ್ನು 12 ಭಾಗವಾಗಿ ವೃತ್ತ ಮಾಡಿ. ಪಾಯಿಂಟ್ 1, 2, 3 ನಲ್ಲಿಯ ವೃತ್ತಕ್ಕೆ ಈ ಟ್ಯಾಂಜೆಂಟ್ಸ್ ಡ್ರಾಯಿಂಗ್ ಮಾಡಿದ ನಂತರ ನಾವು ಪತ್ತೆ ಮಾಡಬೇಕು ಪಾಯಿಂಟ್ P1, P2, P3, P4 ಮತ್ತು ಹಾಗೆಯೇ ಹೇಗೆಂದರೆ P1 ದೂರಕ್ಕೆ. ಮೊದಲ ಪಾಯಿಂಟ್ 1 ತೆಗೆದುಕೊಳ್ಳೋಣ. P1 ಪಾಯಿಂಟ್ ಈಕ್ವಲ್ ಟು P2 1 ಪ್ರೈಮ್. ಹಾಗಾಗಿ P ಪಾಯಿಂಟ್ ಅದು ಮತ್ತು 1 ಅದು. ಅದೇ ರೀತಿ ನಾವು ಪಾಯಿಂಟ್ P2 ಯಾವ ರೀತಿಯಲ್ಲಿ ಕಂಡುಹಿಡಿಯಬೇಕು ಎಂದರೆ
ಎರಡು ಪಿ ದೂರವು ಯಾವಾಗಲೂ ಸಮನಾಗಿರುತ್ತದೆ ಎರಡು ಪ್ರೈಮ್ ದೂರ ಹಾಗಾಗಿ ಎರಡು ಪ್ರೈಮ್ ದೂರ ಅಲ್ಲಿ ಏನಾದರಿರಲಿ ಆ ದೂರವನ್ನು ಬಳಸಿ ಕಂಪಾಸ್ ಬಳಸಿ ಪಿನಿಂದ ಛೇದಕ ಪ್ರಯತ್ನಿಸಿ ಹಾದುಹೋಗುವ ಲೈನ್ ಟ್ಯಾಂಜೆಂಟ್ 2 ಪಾಯಿಂಟ್ ಆದ್ದರಿಂದ ಟ್ಯಾಂಜೆಂಟ್ 2 ಪಾಯಿಂಟ್ ಆ ದಿಕ್ಕಿನಲ್ಲಿ ಹೋಗುತ್ತದೆ ಈ ಪಿ ಬಳಸಿ 2 ಆ ದೂರವನ್ನು ಆರ್ಕ್ ಬಳಸಿ ಗುರುತಿಸುತ್ತೇವೆ ಕೇಂದ್ರವನ್ನು ಆಧರಿಸಿ ನಾವು P2 ಪಾಯಿಂಟ್ ಪಡೆಯುವಂತೆ ನಾವು ಅದನ್ನು ಹಾಳೆಯಲ್ಲಿ ಮಾಡೋಣ ಈ ಪಾಯಿಂಟ್ P1 ನಮಗೆ ಈಗಾಗಲೇ ತಿಳಿದಿದೆ ಹಾಳೆಯ ಮೇಲೆ ಇದೆ P ದೂರವನ್ನು ಬಳಸಿ ಎಲ್ಲಾ ರೀತಿಯಲ್ಲಿ ದೂರ ಏನೇ ಇರಲಿ ಎರಡನೇ ಪಾಯಿಂಟ್ಗೆ ಆ ಪಾಯಿಂಟ್ ಅದನ್ನು ಪತ್ತೆ ಮಾಡಿ ಇದು P2 ಪಾಯಿಂಟ್ ಅದೇ ರೀತಿ ಪಿನಿಂದ ಪ್ರೈಮ್ ದೂರ 3 ಬಳಸಿ ಪತ್ತೆ ಮಾಡಿ ಅಲ್ಲಿ P3 ಪಾಯಿಂಟ್ ಇರುತ್ತದೆ ಅಂತೆಯೇ ಇಲ್ಲಿ 4 ಪ್ರೈಮ್ಗೆ ದೂರ ಏನೇ ಇರಲಿ ಆರ್ಕ್ ಮಾಡಿ P4 ದೊರಕುವಂತೆ 4 ನಿಂದ 5ಗೆ ದೂರ ಪತ್ತೆ ಮಾಡಿ P5 ಅಲ್ಲಿಂದ 6 ಪ್ರೈಮ್ ವರೆಗೆ ದೂರ ಪತ್ತೆ ಮಾಡಿ P6 ಹೀಗೆ ಮುಂದುವರೆಸಿದರೆ ಅದು 1 ಪಾಯಿಂಟ್ ಮಾಡುತ್ತದೆ ಇಲ್ಲೆಲ್ಲೋ ಆದ್ದರಿಂದ ನಾವು ಫ್ರೀಹ್ಯಾಂಡ್ ಸ್ಕೆಚ್ ಮೂಲಕ ಸೇರಿಸೋಣ ನಾವು ಈ P1 ಬಿಂದುವಿನಿಂದ ಪ್ರಾರಂಭಿಸಬೇಕು ಆದರೆ ಸರಳತೆಗಾಗಿ ನಾವು ಮಾಡೋಣ ನಾವು ಆ ಲೈನ್ ಡಾರ್ಕ್ ಮಾಡೋಣ ಈ ರೀತಿಯಾಗಿ ನಮ್ಮ ಸಂಕೀರ್ಣ ಹೋಗುತ್ತದೆ ನಮಗೆ ಟ್ಯಾಂಜೆಂಟ್ಸ್ ನಿರ್ಮಿಸಲು ಆಸಕ್ತಿ ಇದ್ದರೆ ಮತ್ತು ಅದಕ್ಕೆ ನಾರ್ಮಲ್ ಅದಕ್ಕೆ ಹೇಗಾದರೂ ಇದು ಟ್ಯಾಂಜೆಂಟ್ ಆಗಿರುತ್ತದೆ ಆದ್ದರಿಂದ ಇದು ನಮಗೆ ಸಾಮಾನ್ಯ ಲೈನ್ ಆಗಿರುತ್ತದೆ ಅದರ ಮೂಲಕ ಹೋಗುತ್ತದೆ ಮತ್ತು ಟ್ಯಾಂಜೆಂಟ್ಸ್ ಯಾವಾಗಲೂ ಅದಕ್ಕೆ ಲಂಬವಾಗಿರುತ್ತದೆ ಅದು ಟ್ಯಾಂಜೆಂಟ್ಸ್ ಆಗಿರುತ್ತದೆ ಮುಂದಿನ ಕ್ಲಾಸ್ನಲ್ಲಿ ಹೆಲಿಕ್ಸ್ ಅನ್ನು ಹೇಗೆ ನಿರ್ಮಿಸುವುದು ಎಂಬುದರ ಕುರಿತು ನಾವು ಕಲಿಯುತ್ತೇವೆ ಧನ್ಯವಾದಗಳು